IPL ಅಂದರೆ ಚಿನ್ನದ ಮೊಟ್ಟೆ ಇಡೋ ಕೋಳಿ. ಯಾವತ್ತೂ ಇದರ ವ್ಯಾಲ್ಯೂ ಕಮ್ಮಿನೇ ಆಗಲ್ಲ. ಹಣ ಹೊಳೆಯಂತೆ ಹರಿಯುತ್ತೆ. ಕೇವಲ 3 ತಿಂಗಳಲ್ಲಿ ಸಾವಿರಾರು ಕೋಟಿ ಹಣ ಬರುತ್ತೆ. ಹಾಗಿದ್ರೆ 2008ರಲ್ಲಿ ಆರಂಭ ಆದ IPLನ ಈಗಿನ ಬ್ರ್ಯಾಂಡ್ ವ್ಯಾಲ್ಯೂ ಎಷ್ಟು? ಫ್ರಾಂಚೈಸಿಗಳ ಬ್ರ್ಯಾಂಡ್ ವ್ಯಾಲ್ಯೂ ಎಷ್ಟಿದೆ ನೋಡೋಣ ಬನ್ನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಮೊದಲಿಗೆ ನಾವು IPLನ ಬ್ರ್ಯಾಂಡ್ ವ್ಯಾಲ್ಯೂ ಎಷ್ಟಿದೆ ಅಂತ ನೋಡೋಣ. 2025ರಲ್ಲಿ IPLನ ಬ್ರ್ಯಾಂಡ್ ವ್ಯಾಲ್ಯೂ 12 ಬಿಲಿಯನ್ USA ಡಾಲರ್, ಅಂದರೆ ಭಾರತೀಯ ರೂಪಾಯಿಗಳಲ್ಲಿ 1 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು. ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ 13% ಏರಿಕೆ ಆಗಿದೆ. 2009ರಲ್ಲಿ IPLನ ಬ್ರ್ಯಾಂಡ್ ವ್ಯಾಲ್ಯೂ ಜಸ್ಟ್ 2 ಬಿಲಿಯನ್ ಆಗಿತ್ತು. 15 ವರ್ಷದಲ್ಲೇ ಅದರ 5 ಪಟ್ಟು ಹೆಚ್ಚಾಗಿದೆ. ಇನ್ನು ಫ್ರಾಂಚೈಸಿಗಳು ಕೂಡ ದುಡ್ಡು ಮಾಡೋದರಲ್ಲಿ ಹಿಂದೆ ಬಿದ್ದಿಲ್ಲ. ಫ್ರಾಂಚೈಸಿ ಆಟಗಾರರನ್ನೇ ಬ್ರ್ಯಾಂಡ್ ಮಾಡಿಕೊಂಡು ಹಣದ ಹೊಳೆಯನ್ನೇ ಹರಿಸ್ತಾ ಇವೆ. ಯಾವ್ಯಾವ ತಂಡದ ಬ್ರ್ಯಾಂಡ್ ವ್ಯಾಲ್ಯೂ ಎಷ್ಟೆಷ್ಟಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ. CSK ಬ್ರ್ಯಾಂಡ್ ವ್ಯಾಲ್ಯೂ 1012 ಕೋಟಿ ರೂಪಾಯಿ. 2025ರಲ್ಲಿ ಬ್ರ್ಯಾಂಡ್ ವ್ಯಾಲ್ಯೂ ವಿಚಾರದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಟಾಪ್ 1ನಲ್ಲಿ ಇದೆ. ಇದರ ಬ್ರ್ಯಾಂಡ್ ವ್ಯಾಲ್ಯೂ 122 ಮಿಲಿಯನ್ USA ಡಾಲರ್, ಅಂದರೆ 1012 ಕೋಟಿ ರೂಪಾಯಿ. 2ನೇ ಸ್ಥಾನದಲ್ಲಿ ಮುಂಬೈ ಇಂಡಿಯನ್ಸ್. ಇನ್ನು 2ನೇ ಸ್ಥಾನದಲ್ಲಿದೆ 5 ಬಾರಿಯ ಚಾಂಪಿಯನ್ ತಂಡ ಮುಂಬೈ ಇಂಡಿಯನ್ಸ್. ಈ ತಂಡದ ಬ್ರ್ಯಾಂಡ್ ವ್ಯಾಲ್ಯೂ 119 ಮಿಲಿಯನ್ USA ಡಾಲರ್, ಅಂದರೆ 987 ಕೋಟಿ ರೂಪಾಯಿ. RCB ಬ್ರ್ಯಾಂಡ್ ವ್ಯಾಲ್ಯೂ 971 ಕೋಟಿ ರೂಪಾಯಿ. ಇನ್ನು 3ನೇ ಸ್ಥಾನದಲ್ಲಿ ಈ ಬಾರಿಯ ಚಾಂಪಿಯನ್ ತಂಡ ಇದೆ. RCBಯ ಬ್ರ್ಯಾಂಡ್ ವ್ಯಾಲ್ಯೂ 118 ಮಿಲಿಯನ್ USA ಡಾಲರ್, ಅಂದರೆ 971 ಕೋಟಿ ರೂಪಾಯಿ. IPLನಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವ ಈ ತಂಡ 3ನೇ ಸ್ಥಾನದಲ್ಲಿದ್ದು ಟಾಪ್ 1ಗೆ ಬರುವ ಸಾಧ್ಯತೆ ತುಂಬ ಇದೆ. KKR ವ್ಯಾಲ್ಯೂ 905 ಕೋಟಿ ರೂಪಾಯಿ. 4ನೇ ಸ್ಥಾನದಲ್ಲಿ ಶಾರುಖ್ ಖಾನ್ ಒಡೆತನದ KKR ತಂಡವಿದೆ. ಕೋಲ್ಕತಾ ನೈಟ್ ರೈಡರ್ಸ್ ತಂಡದ ಬ್ರ್ಯಾಂಡ್ ವ್ಯಾಲ್ಯೂ 109 ಮಿಲಿಯನ್ USA ಡಾಲರ್, ಅಂದರೆ 905 ಕೋಟಿ ರೂಪಾಯಿ. 5ನೇ ಸ್ಥಾನದಲ್ಲಿದೆ ಕಾವ್ಯ ಮಾರನ್ ಒಡೆತನದ ಸನ್ ರೈಸರ್ಸ್ ಹೈದರಾಬಾದ್ ತಂಡ. ಇದರ ಬ್ರ್ಯಾಂಡ್ ವ್ಯಾಲ್ಯೂ 706 ಕೋಟಿ ರೂಪಾಯಿ ಆಗಿದೆ. ರಾಜಸ್ಥಾನ್ ರಾಯಲ್ಸ್ ಬ್ರ್ಯಾಂಡ್ ವ್ಯಾಲ್ಯೂ 672 ಕೋಟಿ ರೂಪಾಯಿ. 6ನೇ ಸ್ಥಾನದಲ್ಲಿದೆ ಚೊಚ್ಚಲ IPL ಚಾಂಪಿಯನ್ ರಾಜಸ್ಥಾನ್ ರಾಯಲ್ಸ್. RR ತಂಡದ ಬ್ರ್ಯಾಂಡ್ ವ್ಯಾಲ್ಯೂ 672 ಕೋಟಿ ರೂಪಾಯಿ. 7ನೇ ಸ್ಥಾನದಲ್ಲಿದೆ ಡೆಲ್ಲಿ ಕ್ಯಾಪಿಟಲ್ಸ್. 7ನೇ ಸ್ಥಾನದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವಿದ್ದು ಇದರ ಬ್ರ್ಯಾಂಡ್ ವ್ಯಾಲ್ಯೂ 664 ಕೋಟಿ ರೂಪಾಯಿ ಇದೆ. 8ನೇ ಸ್ಥಾನದಲ್ಲಿದೆ ಗುಜರಾತ್ ಟೈಟನ್ಸ್. ಇದರ ಬ್ರ್ಯಾಂಡ್ ವ್ಯಾಲ್ಯೂ 573 ಕೋಟಿ ರೂಪಾಯಿ ಆಗಿದೆ. ಇನ್ನು 2025ರ IPL ರನ್ನರ್ ಅಪ್ ಪಂಜಾಬ್ ಕಿಂಗ್ಸ್ ತಂಡ 9ನೇ ಸ್ಥಾನದಲ್ಲಿದ್ದು 564 ಕೋಟಿ ರೂಪಾಯಿ ಹೊಂದಿದೆ. 10ನೇ ಹಾಗೂ ಕೊನೆಯ ಸ್ಥಾನದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡವಿದೆ. 60 ಮಿಲಿಯನ್ ಡಾಲರ್, ಅಂದರೆ 498 ಕೋಟಿ ರೂಪಾಯಿ ಬ್ರ್ಯಾಂಡ್ ವ್ಯಾಲ್ಯೂವನ್ನು ಹೊಂದಿದೆ. ಒಟ್ಟಾರೆ IPL ಶ್ರೀಮಂತಗೊಳಿಸಲು BCCI ನಾನಾ ರೀತಿಯ ಪ್ಲಾನ್ಗಳನ್ನು ಮಾಡಿಕೊಳ್ತಾ ಇದೆ. ಜೊತೆಗೆ ಫ್ರಾಂಚೈಸಿಗಳ ಬ್ರ್ಯಾಂಡ್ ವ್ಯಾಲ್ಯೂ ಕೂಡ ಹೆಚ್ಚಾದಂತೆ IPLನ ಬ್ರ್ಯಾಂಡ್ ವ್ಯಾಲ್ಯೂ ಕೂಡ ಹೆಚ್ಚಾಗ್ತಾ ಇದೆ. ಅಲ್ಲದೆ ಮಾಧ್ಯಮ ಹಕ್ಕುಗಳು, ಡಿಜಿಟಲ್ ಹಕ್ಕುಗಳು, ಜಾಗತಿಕ ಜಾಹೀರಾತುಗಳು, ಫ್ರಾಂಚೈಸಿಯ ಹೂಡಿಕೆಗಳು ಎಲ್ಲವೂ IPLನ ಬ್ರ್ಯಾಂಡ್ ವ್ಯಾಲ್ಯೂವನ್ನು ಹೆಚ್ಚಿಸುತ್ತಿದೆ. ಇನ್ನು IPL ಜಾಗತಿಕ ಮಟ್ಟದಲ್ಲಿ ಬೆಳೀತಾ ಇದ್ದಂತೆ ವಿದೇಶಿ ಕಂಪನಿಗಳು ಹೂಡಿಕೆ ಮಾಡಲು ಮುಂದೆ ಬರ್ತಾ ಇವೆ. ಈಗಾಗಲೇ ಸೌದಿ ಅರೇಬಿಯಾ IPLನಲ್ಲಿ ಹೂಡಿಕೆ ಮಾಡಲು ಸಿದ್ಧತೆ ಕೂಡ ಮಾಡಿಕೊಳ್ತಾ ಇದೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.